ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು CRG ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಕೂಡಲೇ ಈಗ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಡ್ರಾಯಿಂಗ್ ಮಾಡೋದ್ರಿಂದ ಅವರ ಸ್ಟಡಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ. ನೋಡಿ ಫ್ರೆಂಡ್, ಹಿಂದೆ ನಾವೆಲ್ಲ ಸ್ಕೂಲಿಂದ ಬಂದ ತಕ್ಷಣ ಏನು ಮಾಡ್ತಿದ್ವಿ ಅಂದರೆ ಆಟ ಆಡೋಕ್ಕೆ ಹೋಗ್ತಿದ್ವಿ. ಆಟ ಆಡೋಕ್ಕೆ ಹೋಗ್ಬಿಟ್ಟು ಆಮೇಲೆ ಬಂದು ಹೋಮ್ವರ್ಕ್ ಮಾಡಿಕೊಂಡು ಊಟ ಮಾಡಿಕೊಂಡು ಓದ್ಕೊಂಡು ಮಲ್ಕೊಳ್ತಾ ಇದ್ವಿ. ನಮ್ಮನೆ ಮಕ್ಕಳಂತೂ ಫ್ರೀ ಸಿಕ್ಕಿದ್ರೆ ಸಾಕು, ಹೋಮ್ವರ್ಕ್ ಮುಗಿದ ತಕ್ಷಣ ಒಂದು TV ಇಲ್ಲ ಮೊಬೈಲು. ಇದನ್ನೆಲ್ಲ ತಪ್ಪಿಸ್ಬೇಕಂತ ಯೋಚನೆ ಮಾಡ್ತಿರುವಾಗ ನೋಡ್ರಿ ಆವಾಗ ಬಂದಿರೋದೆ ಈ ಡ್ರಾಯಿಂಗ್ ಐಡಿಯಾ. ಈ ಥರ ಡ್ರಾಯಿಂಗ್ ಮಾಡ್ಸೋಕ್ಕೆ ಫ್ರೀ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಡ್ರಾಯಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದರಿಂದ ಏನಂದರೆ ಅವನು ಮೊಬೈಲ್ TV ನೋಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ದ. ಆಮೇಲೆ ಅವನಿಗೆ ಈ ಡ್ರಾಯಿಂಗ್ ಮಾಡೋ ಅಭ್ಯಾಸನ ಸ್ಟಾರ್ಟ್ ಮಾಡ್ಕೊಂಡ. ಈ ಡ್ರಾಯಿಂಗ್ ಮಾಡೋ ಅಭ್ಯಾಸದಿಂದ ಅವನಿಗೇನು ಹೆಲ್ಪ್ ಆಗುತ್ತೆ ಅಂದರೆ, ಎಲ್ಲ ಮಕ್ಕಳಿಗೂ ಡ್ರಾಯಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫಸ್ಟಿಗೆ ಸೃಜನಶೀಲತೆ ಹೆಚ್ಚುತ್ತೆ. ಅಂದರೆ ಮಕ್ಕಳಲ್ಲಿ ಹೊಸ ಹೊಸ ಆಲೋಚನೆಗಳು ಚಿತ್ರಗಳ ಮೂಲಕ ಬರೆಯಲು ಅವರು ಸ್ಟಾರ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗಿನ ಎಲ್ಲ ಚಿಕ್ಕ ಮಕ್ಕಳಿಗೆ ಏನಂದರೆ ಡ್ರಾಯಿಂಗ್ ಮಾಡೋದಂದರೆ ತುಂಬ ಇಷ್ಟ. ಒಂದು ಪೆನ್ಸಿಲ್ ಕೊಟ್ಟು ಒಂದು ಬಣ್ಣ ಕೊಟ್ಬಿಟ್ರೆ ಸಾಕು, ಅವ್ರದ್ದೇ ಆದ ಒಂದು ಪ್ರಪಂಚನ ಬರೀತಾರೆ ಅಲ್ವಾ ಫ್ರೆಂಡ್. ಮಕ್ಕಳು ಪೆನ್ಸಿಲ್ ಅಥವಾ ಕ್ರಯನ್ ಹಿಡಿದು ಚಿತ್ರ ಬರೀತಿದ್ದಾಗ ಕೈ ಮತ್ತು ಕಣ್ಣುಗಳು ಒಟ್ಟಿಗೆ ಕೆಲಸ ಮಾಡ್ತದವೆ. ಇದರಿಂದ ಏನಾಗತ್ತಂದ್ರೆ ಕೈ ಮತ್ತು ಕಣ್ಣಿನ ಹೊಂದಾಣಿಕೆ ಪ್ರಾಕ್ಟೀಸ್ ಅಂತಾರೆ. ಕೈ ಮತ್ತು ಕಣ್ಣಿನ ಹೊಂದಾಣಿಕೆ ಪ್ರಾಕ್ಟೀಸ್ ಆಗುತ್ತೆ. ನೋಡಿ, ಡ್ರಾಯಿಂಗ್ ಮಾಡೋದ್ರಿಂದ ಇನ್ನೊಂದು ಮೇನ್ ಹೆಲ್ಪ್ಫುಲ್ ಏನು ಅಂದರೆ ಮಕ್ಕಳದ್ದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ತುಂಬ ಇಂಪ್ರೂವ್ ಆಗುತ್ತೆ. ಮಕ್ಕಳು ಒಂದು ಡ್ರಾಯಿಂಗ್ ಮಾಡಿ ಫಿನಿಶ್ ಮಾಡಿದಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತಂದರೆ ಅದಕ್ಕೆ ಪಾರವೇ ಇರೋದಿಲ್ಲ ಅವರಿಗೆ. ಇನ್ನು ತಂದೆ ತಾಯಿಗಳು ಟೀಚರ್ ಏನಾರು ಅದನ್ನ ಇಷ್ಟಪಟ್ಬಿಟ್ರೆ ಅಯ್ಯೋ ಮುಗೀತು. ಕೆಲವೊಂದು ಮಕ್ಕಳು ಅವರಿಗೆ ಡ್ರಾಯಿಂಗ್ ಇಷ್ಟ ಆಯಿತು ಅಂದರೆ ಅವರ ಭಾವನೆಗಳನ್ನು ಆ ಡ್ರಾಯಿಂಗ್ ಮುಖಾಂತರ ತುಂಬ ಸುಲಭವಾಗಿ ಹೇಳ್ತಾರೆ. ಸಂತೋಷ, ದುಃಖ ಸುಲಭವಾಗಿ ಡ್ರಾಯಿಂಗ್ ಮುಖಾಂತರ ಹೇಳ್ತಾರೆ. ಅದೇ ಥರ ನಮ್ಮ ಮಗುಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ. ಬಟ್ಟು ಮೊಬೈಲ್ ನೋಡ್ತಾನೆ, ಮೊಬೈಲು TV ನೋಡ್ತಾನೆ. ಮೊಬೈಲ್ TV ನೋಡಿದ್ರು ಅವನೇನಾದ್ರು ಫ್ರೀ ಇದ್ದು ಇಲ್ಲ ಅವನಿಗೇನಾದ್ರು ಬೋರ್ ಹೊಡಿತು ಇಲ್ಲ ಕರೆಂಟ್ ಇಲ್ಲ TV ಇಲ್ಲ ಅಂದರೆ ಏನು ಮಾಡ್ತಾನೆ ಈ ಥರ ಡ್ರಾಯಿಂಗ್ ಏನಾದ್ರು ಅವನೇ ಕೂತ್ಕೊಂಡು ನೋಡಿಕೊಂಡು ಬೇರೆ ಇನ್ನೊಂದು ಶೀಟ್ ತೊಗೊಂಡು ನೋಡಿಕೊಂಡು ಅದೇ ಥರ ಬಿಡಿಸ್ತಾನೆ. ಬಟ್ ಇನ್ನು 2ನೇ ಕ್ಲಾಸ್ ಇರೋದ್ರಿಂದ ಅವನು ನೋಡ್ಕೊಂಡು ಬಿಡಿಸ್ತಾನೆ. ಬಟ್ ಅವನು ಅಷ್ಟೊಂದು ಪರ್ಫೆಕ್ಟ್ ಅಂತಲೂ ಹೇಳೋಕ್ಕಾಗಲ್ಲ. ಓಕೆ ಮಾಡ್ತಾನೆ. ಇನ್ನೇನು ನೋಡಿ ಫ್ರೆಂಡ್, ಇನ್ನೇನು ಫಿನಿಶ್ ಹಂತದಲ್ಲಿ ಬಂದಿದೆ. ನೋಡೋಣ ಫೈನಲ್ ಆದಮೇಲೆ ನೋಡೋಣ ಯಾವ ಥರ ಬರುತ್ತಂತ. ಇವಾಗ ಅರ್ಥ ಆಗಲ್ಲ ಅವನು ಏನು ಬಿಡಿಸ್ತಾ ಅಂತ, ನಮಗೂ ಅರ್ಥ ಆಗಲ್ಲ. ಫೈನಲ್ ಆಗಿ ಬಿಡಿಸಿದ್ಮೇಲೆ ಗೊತ್ತಾಗತ್ತೆ ಅರ್ಥ. ಎಲ್ಲ ಮಕ್ಕಳಿಗೂ ಒಂದೊಂದು ಪ್ರತಿಭೆ ಇರುತ್ತೆ ಅವ್ರವ್ರಿಗೆ. ಒಬ್ಬರಿಗೆ ಡ್ರಾಯಿಂಗ್ ಬಿಡಿಸೋದಿರ್ಬೋದು, ಒಬ್ರಿಗೆ ಡ್ಯಾನ್ಸ್ ಮಾಡೋದಿರ್ಬೋದು, ಒಬ್ರಿಗೆ ಮ್ಯೂಸಿಕ್ ಇರ್ಬೋದು, ಇನ್ನೊಬ್ಬರಿಗೆ ಕರಾಟೆ ಇರ್ಬೋದು. ಈಗ ನಾವು ಪೇರೆಂಟ್ಸ್ಗಳಾದರೆ ಏನು ಗೊತ್ತಾ, ಪೇರೆಂಟ್ಸ್ ಇರ್ಬೋದು, ಟೀಚರ್ ಇರ್ಬೋದು, ನಾವೇನು ಗೊತ್ತಾ ಅವ್ರಿಗೆ ಏನು ಇಷ್ಟ, ಏನು ಕಷ್ಟ ಆಗುತ್ತೆ ಅಂತ ನಾವು ತಿಳ್ಕೊಬಿಟ್ರೆ ತುಂಬ ಒಳ್ಳೆಯದು ಅಲ್ವಾ ಫ್ರೆಂಡ್. ಈ ವಿಡಿಯೋ ಮುಖಾಂತರ ನಾನು ಪ್ರತಿಯೊಬ್ಬ ಪೇರೆಂಟ್ಸ್ ಒಂದು ಸಲಹೆ ಏನಂದರೆ, ಮಕ್ಕಳ ಚಿತ್ರಗಳನ್ನು ಟೀಕಿಸಬಾರ್ದು. ನಾವು ಪೇರೆಂಟ್ಸ್ಗಳಾಗಿ ಅದನ್ನು ಸಪೋರ್ಟ್ ಮಾಡಬೇಕು. ಬರ್ರಿ ಇನ್ನೇನು ಫಿನಿಶ್ ಆಯಿತು, ಯಾವ ಥರ ಮಾಡಿದ್ದಾನೆ ಅಂತ ನೋಡ್ಕೊಬರೋಣ. ಓಕೆನಾ ಚಿರು, ಫಿನಿಶಾ? ಓಕೆ.